ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವೈಶಾಖ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದಲ್ಲಿ 3ನೇ ದಿನದಂದು ಆಚರಿಸುವಂತಹ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿ ಇದಾಗಿರುತ್ತೆ. ಅಕ್ಷಯ ತೃತೀಯ ಅಂತ ನಾವು ಏನು ಆಡು ಭಾಷೆಯಲ್ಲಿ ಕರಿತೀವಿ, ಅದನ್ನು ಅಕ್ಷಯ ತದಿಗೆ ಅಂತ ಕೂಡ ಹೇಳ್ಬೋದು ಅಥವಾ ಬಸವ ಜಯಂತಿ ಅಂತ ಕೂಡ ಕರೀತಾರೆ. ಅಕ್ಷಯ ಫಲ ತೃತೀಯ ಎಂಬುದು ಇದರ ನಿಜವಾದ ಹೆಸರು. ಇವತ್ತಿನ ದಿನ ನಾವು ಏನೇ ತಗೊಂಡ್ರೂ ಅದೆಲ್ಲ ಅಕ್ಷಯವಾಗುತ್ತದೆ ಅಂತ ಅನ್ನುವಂತಹ ನಂಬಿಕೆ ಇದೆ. ಅಕ್ಷಯ ತೃತೀಯ ಯಾವತ್ತಿದೆ, ಹಾಗೆಯೇ ಚಿನ್ನ ಅಥವಾ ಬೆಳ್ಳಿ ಖರೀದಿಗೆ ಯಾವಾಗ ಶುಭ ಮುಹೂರ್ತ, ಜೊತೆಗೆ ಅಕ್ಷಯ ತೃತೀಯದ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಹಾಗೆ ನಾವು ಹೇಗೆ ಪೂಜೆನ ಮಾಡ್ಕೋಬೇಕು ಅಂದರೆ ಮಹಾಲಕ್ಷ್ಮಿ ಪೂಜೆನ ಅಕ್ಷಯ ತೃತೀಯ ದಿನದಂದು ಹೇಗೆ ಪೂಜಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಪೂಜಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿದೆ. ಹಾಗೆಯೇ ಅವತ್ತಿನ ದಿನ ಏನೆಲ್ಲ ಖರೀದಿಸಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಷಯ ತೃತೀಯದ ದಿನ ದಾನಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ಇವತ್ತಿನ ದಿನ ನಾವು ಏನಾದರೂ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವತ್ತಿನ ದಿನ ತುಂಬ ಶುಭವಾಗಿದ್ದು ಎಲ್ಲ ತರಹದ ಮಂಗಳಕರ ಸಮಾರಂಭಗಳನ್ನು ಮಾಡಲು ಯೋಗ್ಯವಾದ ದಿನವಾಗಿದೆ. ಅಂದರೆ ಭೂಮಿ ಪೂಜೆ ಇರ್ಬೋದು ಅಥವಾ ಗುದ್ಲಿ ಪೂಜೆ, ಹಾಗೆಯೇ ಗೃಹ ಪ್ರವೇಶಗಳು ಇಟ್ಕೊಂಡಿರ್ತಾರೆ ಇವತ್ತಿನ ದಿನ. ಹಾಗೆಯೇ ಸೈಟ್ ಏನಾದರೂ ತೊಗೊಂಡಿದ್ರೆ ಅದರದ್ದು ರಿಜಿಸ್ಟ್ರೇಷನ್ ಕೂಡ ಇವತ್ತಿನ ದಿನ ಇಟ್ಕೊಂಡಿರ್ತಾರೆ. ಇದು ಕೂಡ ತುಂಬಾ ಒಳ್ಳೆಯದು. ಹೊಸ ಮನೆಗೆ ಹಾಲುಕ್ಕಿಸೋದು ಇರ್ಬೋದು, ಇದೆಲ್ಲ ಸಹ ತುಂಬಾ ಒಳ್ಳೆಯದು ಇವತ್ತಿನ ದಿನ ಮಾಡೋದ್ರಿಂದ. ಹಾಗೆಯೇ ಚಿನ್ನ ಖರೀದಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕಂದರೆ ನಾವು ಅಕ್ಷಯ ತೃತೀಯದ ದಿನ ಯಾವುದೇ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿಸಿದ್ರೂ ಕೂಡ ಅದೆಲ್ಲ ಅಕ್ಷಯವಾಗುತ್ತೆ ಅಂತ ಅನ್ನುವಂತಹ ನಂಬಿಕೆಯಿಂದ ಇವಾಗ ಅಕ್ಷಯ ತೃತೀಯದ ಸಮಯ ಹಾಗೂ ಯಾವಾಗ ಅದರದ್ದು ಒಂದು ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. 2025 ಏಪ್ರಿಲ್ ತಿಂಗಳ 30ನೇ ತಾರೀಕು ಅಂದರೆ ಬುಧವಾರ ಅಕ್ಷಯ ತೃತೀಯ ದಿನವಾಗಿದೆ. ಇನ್ನು ಅಕ್ಷಯ ತೃತೀಯದ ತಿಥಿಯು ಏಪ್ರಿಲ್ 29 ಅಂದರೆ ಮಂಗಳವಾರ ಸಂಜೆ 5:31ಕ್ಕೆ ಆರಂಭವಾಗಿ ಏಪ್ರಿಲ್ 30ನೇ ತಾರೀಕು ಬುಧವಾರ ಮಧ್ಯಾಹ್ನ 2:11 ಮುಕ್ತಾಯವಾಗುತ್ತೆ. ಅಂದರೆ ಸೂರ್ಯ ಉದಯದ ಕಾಲವನ್ನು ಗಣನೆಗೆ ತೆಗೆದುಕೊಂಡು ಏಪ್ರಿಲ್ 30ನೇ ತಾರೀಕು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ. ಅಂದರೆ ಬುಧವಾರ ಅಕ್ಷಯ ತೃತೀಯದ ದಿನವಾಗಿದೆ. ಇನ್ನು ಅಕ್ಷಯ ತೃತೀಯ ದಿನದಂದು ಕುಬೇರ ಲಕ್ಷ್ಮಿ ಪೂಜೆ ಇರ್ಬೋದು ಅಥವಾ ಲಕ್ಷ್ಮೀನಾರಾಯಣರ ಪೂಜೆಗಳು, ಅದಕ್ಕೆಲ್ಲ ತುಂಬಾ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಕುಬೇರ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ನಮಗೆ ತಾಯಿ ಮಹಾಲಕ್ಷ್ಮಿಯು ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಒಂದು ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು ಅಂತ ಈಗ ನೋಡೋಣ. ಬೆಳಗಿನ ಜಾವ ಅಂದರೆ ಏಪ್ರಿಲ್ 30ನೇ ತಾರೀಕು ಬುಧವಾರ ಬೆಳಗ್ಗಿನ ಜಾವ 6 ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನ 12:25 ಅಂತ್ಯವಾಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಕುಬೇರ ಲಕ್ಷ್ಮಿ ಪೂಜೆ ಅಥವಾ ಲಕ್ಷ್ಮೀನಾರಾಯಣರ ಪೂಜೆ ಮಾಡಿಕೊಳ್ಬಹುದು. ಇನ್ನು ಚಿನ್ನವನ್ನು ಖರೀದಿ ಮಾಡಲು ಶುಭ ಮುಹೂರ್ತ ಯಾವಾಗ ಅಂತ ನೋಡೋಣ. ಅಕ್ಷಯ ತೃತೀಯ ತಿಥಿಯು 29ನೇ ತಾರೀಕು ಆರಂಭವಾಗುತ್ತೆ ಅಲ್ವಾ. ಹಾಗಾಗಿ ಅವತ್ತಿನ ದಿನ ಅಂದರೆ ಮಂಗಳವಾರ ಕೂಡ ನಾವು ಚಿನ್ನನ ತಗೋಬಹುದು. ಮತ್ತು ನೆಕ್ಸ್ಟ್ ಡೇ 30ನೇ ತಾರೀಕು ಸಹ ತಗೋಬಹುದು. ನೀವೇನಾದರೂ 29ನೇ ತಾರೀಕು ತಗೋತೀವಿ ಅನ್ನೋದಾದರೆ ಸಂಜೆ 5:31ರಿಂದ ನೀವು ತಗೊಳ್ಬಹುದು. ಅಂದರೆ ಮಂಗಳವಾರ ಸಾಯಂಕಾಲದ ಮೇಲೆ ನೀವು 5:30 ಮೇಲೆ ನೀವು ಚಿನ್ನ ಅಥವಾ ಬೆಳ್ಳಿ ಖರೀದಿಗೆ ಒಂದು ಒಳ್ಳೆ ಶುಭ ಮುಹೂರ್ತ ಇರುತ್ತದೆ. ಸೊ ಈ ಟೈಮಲ್ಲಿ ನೀವು ತಗೊಂಡು ಚಿನ್ನ ಅಥವಾ ಬೆಳ್ಳಿನ ಅದನ್ನು ಶುಚಿಗೊಳಿಸ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು. ಮಾರನೇ ದಿನ ಅಂದರೆ ಬುಧವಾರ ನೀವು ಅದಕ್ಕೂ ಸಹ ಪೂಜೆ ಮಾಡ್ಕೋಬಹುದು. ಅಂದರೆ ಬುಧವಾರ ನೀವು ಏನು ಕುಬೇರ ಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣರ ಪೂಜೆನ ಮಾಡ್ಕೋತೀರಾ ನೋಡಿ, ಆವಾಗ ಇದಕ್ಕೂ ಸಹ ಪೂಜೆನ ಮಾಡಿಕೊಂಡು ನೀವು ಆಮೇಲೆ ಏನು ತಗೊಂಡಿರ್ತೀರ ಆಭರಣ ಅದನ್ನು ಧರಿಸ್ಕೊಳ್ಳೋದಕ್ಕೆ ಬುಧವಾರ ಅಕ್ಷಯ ತೃತೀಯ ದಿನದಂದು ಒಂದು ತುಂಬ ಒಳ್ಳೆಯ ದಿನ ಆಗಿರ್ತದೆ. ಏಪ್ರಿಲ್ 30 ಬುಧವಾರ ಅಕ್ಷಯ ತೃತೀಯ ದಿನದಂದು ಪೂಜೆ ಮಾಡೋದಕ್ಕೆ 6ರಿಂದ 12:25 ಒಳಗೆ ಶುಭ ಮುಹೂರ್ತ ಇರೋದ್ರಿಂದ ನೀವೇನು ತಂದಿರ್ತೀರ ಒಡವೆ ಅದಕ್ಕೂ ಸಹ ಪೂಜೆನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ, ಆಮೇಲೆ ನೀವು ಅದನ್ನು ಹಾಕ್ಕೊಳ್ಬೇಕು. ಅಂದರೆ ಇದೇ ಒಂದು ಸಮಯದೊಳಗಡೆ ನೀವು ಧರಿಸ್ಕೊಳ್ಳೋದ್ರಿಂದ ನೀವೇನು ತೊಗೊಂಡು ಬಂದಿರ್ತೀರ ಆಭರಣ ಅದನ್ನು, ಸೊ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆಯೇ ತುಂಬ ದೊಡ್ಡ ಆಭರಣನೇ ತಗೋಬೇಕು ಅಂತ ಏನಿಲ್ಲ, ಸಣ್ಣ ಮೂಗುತಿ ತಂದರೂ ಅದರಲ್ಲೇ ಖುಷಿ ಪಟ್ಕೋಬೇಕು. ಚಿನ್ನನೇ ತಗೋಬೇಕು ಅಂತ ಕೂಡ ಏನಿಲ್ಲ, ಒಂದು ಸಣ್ಣದಾಗಿರೋ ಬೆಳ್ಳಿ ವಸ್ತು ತಂದ್ರೂ ಸರಿನೇ. ಆದರೆ ಸಾಲ ಮಾಡಿ ಮಾತ್ರ ಎಲ್ಲ ತರೋದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ಅವರು ಅತ್ತಂದ್ರು ಇವರು ಇತ್ತಂದ್ರು ಅಂತ ಕೂಡ ಕೊರಗಬೇಕಾಗಿಲ್ಲ. ನಿಮ್ಮ ಹತ್ರ ಇರುವಷ್ಟು ಹಣದಿಂದ ನೀವು ಏನೇ ಒಂದು ಚಿಕ್ಕದಾಗಿರೋ ವಸ್ತು ತಂದರೂ ಅದರಲ್ಲೇ ತೃಪ್ತಿನ ಪಟ್ಕೋಬೇಕು ಅಷ್ಟೇ.
ಅವತ್ತಿನ ದಿನ ಚಿನ್ನ ಬೆಳ್ಳಿನೇ ತಗೋಬೇಕು ಅಂತ ಏನಿಲ್ಲ, ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ಸಹ ತಗೊಬರ್ಬೋದು. ಅಂದರೆ ನಾವು ಲಕ್ಷ್ಮಿ ಕಳಶದಲ್ಲಿ ಹಾಕ್ತೀವಿ ನೋಡಿ, ತಾವರೆ ಬೀಜ ಇರ್ಬೋದು, ಗುಂಡಡಿಕೆ ಇರ್ಬೋದು, ಗುಲ್ಗಂಜಿ, ಶ್ರೀಫಲ, ಹಾಗೆಯೇ ಕವಡೆ ಇರ್ಬೋದು, ಅರಿಶಿಣದ ಕೊಂಬು ಇರ್ಬೋದು, ಮತ್ತು ಬೇರು ಬರುತ್ತಲ್ವ ಲಾವಂಚ ಬೇರು ಅದಿರ್ಬೋದು, ಯಾವುದಾದ್ರೂ ಸರಿನೇ ನೀವು ಅವತ್ತು ತೊಗೊಬರ್ಬೋದು. ಏಕೆಂದರೆ ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳು. ಇವೆಲ್ಲವನ್ನು ತಗೊಳ್ಳೋದ್ರಿಂದ ಇದರ ರೂಪದಲ್ಲಿ ತಾಯಿ ಮಹಾಲಕ್ಷ್ಮಿಯು ನಮ್ಮನೆಗೆ ಬಂದು ನಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾಳೆ ಅಂತ ಕೂಡ ನಾವು ನಂಬ್ಕೋಬಹುದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಚಿನ್ನನೇ ತಗೋಬೇಕು, ಬೆಳ್ಳಿನೇ ತಗೋಬೇಕು ಅಂತ ಏನಿಲ್ಲ. ಹಾಗೆಯೇ ನಿಮ್ಮನೆಗೆ ನೀವು ಅವತ್ತಿನ ದಿನ ರೇಷನ್ ಕೂಡ ತಗೊಬರ್ಬೋದು. ಸೊ ಅವತ್ತಿನ ದಿನ ನಾವು ಏನೇ ತಂದರೂ ಅದೆಲ್ಲ ಅಕ್ಷಯ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಎಲ್ಲರ ಕೈಲೂ ಅವತ್ತಿನ ದಿನನೇ ಚಿನ್ನನ ತಗೋಬೇಕು, ಬೆಳ್ಳಿನೇ ತಗೋಬೇಕು ಅಂತ ಅಂದರೆ ಸಾಧ್ಯವಾಗದ ಮಾತು. ಈಗ ಎಲ್ಲ ಅನುಕೂಲ ಇರೋರ್ಗಾದರೆ ಅದೆಲ್ಲ ಸಾಧ್ಯವಾಗೋ ಮಾತು, ಬಟ್ ಅನುಕೂಲ ಇಲ್ಲದೆ ಇರೋರಿಗೂ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ. ಸೊ ಹಾಗಾಗಿ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಅವತ್ತಿನ ದಿನ ಒಂದು ಪ್ಯಾಕೆಟ್ ಕಲ್ಲುಪ್ಪು ತೊಗೊಬಂದ್ರೂ ಸರಿನೇ, ಅದನ್ನು ತಂದು ದೇವ್ರ ಮನೆಯಲ್ಲಿ ಇಟ್ಟು ನೀವು ಅವತ್ತು ಪೂಜೆನ ಮಾಡ್ಕೋಬಹುದು. ಸೊ ನಾವು ಏನೇ ಮಾಡಿದ್ರೂ ಶ್ರದ್ಧೆ ಭಕ್ತಿಯಿಂದ ಪೂಜೆನ ಮಾಡಿಕೊಂಡ್ರೆ ಸಾಕು. ಇನ್ನು ಈ ಒಂದು ಲಕ್ಷ್ಮೀ ಪ್ರಿಯವಾದ ವಸ್ತುಗಳು ಏನೆಲ್ಲ ತೊಗೊಬಂದಿರ್ತೀವಿ ನೋಡಿ, ಅದನ್ನೆಲ್ಲ ನೀವು ದೇವ್ರ ಮನೆಯಲ್ಲಿ ಇಟ್ಟು ಅವತ್ತಿನ ದಿನ ಪೂಜೆ ಮಾಡಿಕೊಂಡು ಎತ್ತಿಟ್ಕೋಬಹುದು. ಅದನ್ನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಲ್ವಾ, ಆವಾಗ ಇದನ್ನೇ ಬಳಸ್ಕೋಬಹುದು. ಅದು ಕೂಡ ಏನು ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ದಿನ ತಂದರೆ ತುಂಬಾ ಶುಭ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಾವು ಏನೇ ತೊಗೊಬಂದ್ರೂ ಅವತ್ತು ನಮಗೆ ತೃಪ್ತಿ ಅನ್ನೋದು ಇರಬೇಕು. ಅತೃಪ್ತಿಯಿಂದ ನಾವು ಯಾವುದೇ ಒಂದು ಪೂಜೆನ ಮಾಡಿದ್ರೂ ಸಹ ಅದು ಸಲ್ಲೋದಿಲ್ಲ. ಸೊ ಇರೋದ್ರಲ್ಲೇ ತೃಪ್ತಿ ಪಟ್ಕೋಬೇಕು. ಇನ್ನು ನೀವು ಏನು ತೊಗೊಂಬಂದಿರ್ತೀರ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಕೊಂಡು ಪ್ರೇ ಮಾಡ್ಕೊಳ್ಳಿ. ಇವತ್ತು ನಾನು ಏನು ತಂದಿದ್ದೀನೋ ಅದೆಲ್ಲ ನಿಮ್ಮ ಕೃಪೆಯಿಂದ ದೇವರೇ, ಈ ವರ್ಷದ ಅಕ್ಷಯ ತೃತೀಯಕ್ಕೆ ಇದನ್ನು ತರೋ ಅಷ್ಟು ಶಕ್ತಿನ ಕೊಟ್ಟಿದ್ದೀರಾ. ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ರೇಷನ್ ಇರ್ಬೋದು, ಲಕ್ಷ್ಮೀ ಪ್ರಿಯವಾದ ವಸ್ತುಗಳಿರ್ಬೋದು, ಯಾವುದೂ ಆಗಲಿಲ್ವಾ ಅಟ್ಲೀಸ್ಟ್ ಒಂದು ಪ್ಯಾಕೆಟ್ ಕಲ್ಲುಪ್ಪು ಇದನ್ನಾದರೂ ತರಬಹುದಲ್ವಾ. ಸೊ ಯಾವುದಾದ್ರೂ ಸರಿನೇ. ಸೊ ನಿಮ್ಮ ಕೃಪೆಯಿಂದ ಇದನ್ನು ಈ ವರ್ಷ ತಂದಿದ್ದೀನಿ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಗೆ ತಗೊಳ್ಳೋ ಶಕ್ತಿನ ನೀವು ನನಗೆ ಕೊಟ್ಟು ಅನುಗ್ರಹ ಮಾಡಿ ಅಂತ ಲಕ್ಷ್ಮೀನಾರಾಯಣರಲ್ಲಿ ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆಯೇ ತಂದಿರೋ ವಸ್ತುನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಆನಂತರ ಬಳಸಿ. ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತಾ? ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.